ನಮಸ್ಕಾರ ಸ್ನೇಹಿತರೆ, ಮಂಜುನಾಥ್ ಜಿ ಕೆ PMTV ಸಂಪಾದಕರು. ಸ್ನೇಹಿತರೆ, ಇವತ್ತಿನ ಈ ದಿನಮಾನದಲ್ಲಿ ರಾಜಕೀಯ ಕಾಲದಲ್ಲಿ ಮತ್ತು ರಾಜಕೀಯ ಬೆಳವಣಿಗೆಯಲ್ಲಿ BJP ಅನ್ನುವ ಒಂದು ದೊಡ್ಡ ಅಸ್ತ್ರದಲ್ಲಿ ಒಂದು ಈ ಹಿಂದೆ ನಡೆದಿರುವಂಥ ಘಟನೆ ಮತ್ತು ಮುಂದೆ ನಡೆದಿರುವಂಥ ಘಟನೆ ರಾಜ್ಯ ಕಾರಣದಲ್ಲಿ ಮತ್ತು ತಲ್ಲಣವನ್ನು ಉಂಟು ಮಾಡ್ತಾ ಇರ್ಬೋದು ಮತ್ತು ಯಾವ ರೀತಿಯಾಗಿ ತಲ್ಲಣ ಉಂಟಾಗ್ತಾ ಇದೆ, ಯಾರೆಲ್ಲ ರಾಜಕಾರಣಿಗಳು ಈಗಾಗಲೇ BJP ಪಕ್ಷದಿಂದ ಉಚ್ಚಾಟನೆಗೊಂಡಂಥ ಹಲವು ಮಂತ್ರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಈಶ್ವರಪ್ಪನವರಾಗಿರ್ಬೋದು, ಸುಮಾರು ಪಕ್ಷದಿಂದ ಉಚ್ಚಾಟನೆಗೊಂಡರು ಈ ಮಟ್ಟದಲ್ಲಿ ಜನ ಬೆಂಬಲ ಇರಲಿಲ್ಲ. ಪಕ್ಷದಲ್ಲಿ ತಗೊಳ್ಳಿ ಮತ್ತೆ ಪಕ್ಷದಲ್ಲಿ ವಾಪಸ್ ತಗೊಳ್ಳಿ ಅನ್ನುವಂಥ ಮನೋಭಾವನೆ ಅಥವಾ ಪ್ರತಿಕ್ರಿಯೆ ಜನರಲ್ಲಿ ಯಾವುದೇ ರೀತಿಯಾದಂಥ ಮೂಡಿ ಬಂದಿರಲಿಲ್ಲ. ಸೊ ಈಗಿನ ಕಾಲಘಟ್ಟದಲ್ಲಿ ಅಥವಾ ಹಿಂದುತ್ವ ಅನ್ನುವ ಕಾಲಘಟ್ಟದಲ್ಲಿ ಬೇರೆ ರೀತಿಯಾದಂಥ ಇನ್ನೊಂದು ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೀವಿ. ಯಾವ ರೀತಿ ಕಾಣ್ತಾ ಇದ್ದೀವಿ ಅಂದರೆ, ಇವತ್ತು ವ್ಯಕ್ತಿಯ ಪರ ಅಲ್ಲ, ಒಂದು ಹಿಂದೂ ಧರ್ಮದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಮತ್ತು ರಾಜಕಾರಣಿಯ ಬದಲಾಗಿ ಇವತ್ತು ಹಲವಾರು ರಾಜ್ಯಾದ್ಯಂತ ಆಗಲಿ ಅಥವಾ ರಾಷ್ಟ್ರೀಯಾದ್ಯಂತ ಆಗಲಿ ಒಬ್ಬ ಅಚ್ಚುಮೆಚ್ಚಿನ ನಾಯಕನ ಬಗ್ಗೆ ಇವತ್ತು ಹಲವಾರು ಹೋರಾಟಗಳು ನಡೀತಾ ಇದೆ. ಆ ಹೋರಾಟದ ಕುರಿತಾಗಿ ಬಾಗಲಕೋಟೆ ಜಿಲ್ಲೆ ಮತ್ತು ಜಮಖಂಡಿ ತಾಲೂಕಿನಲ್ಲಿ ಏನು ಇವತ್ತು ಸಾಯಂಕಾಲದ ವೇಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿಯಾದಂಥ ಕಾರ್ಯಕರ್ತರು ಮತ್ತು ರಾಜಕೀಯ ಮುಖಂಡರುಗಳು, ಪಕ್ಷದ ಕಾರ್ಯಕರ್ತರು ಹಲವಾರು ಇವತ್ತು ಯತ್ನಾಳ್ ಅವರಿಗೆ ಏನೆಲ್ಲ ಬೆಂಬಲವನ್ನು ಸೂಚಿಸ್ತಿದ್ದಾರೆ ಅವರನ್ನು ಇವತ್ತು ನಾವು ನೇರವಾಗಿ ಮಾತಾಡಿಸುವಂಥ ಪ್ರತಿಕ್ರಿಯೆಯನ್ನು ನಾವು ಕೊಡ್ತಾ ಇದ್ದೀವಿ. ಅಭಿಪ್ರಾಯಗಳೇನು, ಉಚ್ಚಾಟನೆ ಯಾಕಾಗಿದ್ರು, ಉಚ್ಚಾಟನೆಯನ್ನು ಪ್ರತಿಕ್ರಿಯೆ ಯಾವ ರೀತಿ ಕೊಟ್ಟಿದ್ರು, ಜೊತೆಗೆ ಮುಂದೆ ಬರುವಂಥ ಬೆಂಬಲ ಏನಾಗಿತ್ತು ಅನ್ನೋದು ತಿಳಿಸ್ಕೊಡೋಣ ಬನ್ನಿ ಸ್ನೇಹಿತರೆ. ಇವತ್ತು ಮೊದಲನೇದಾಗಿ ಒಬ್ಬ ಕಾರ್ಯಕರ್ತರನ್ನು ಸಂಘಟನೆಕಾರರನ್ನು ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ. ಸರ್, ಈಗ ಉಚ್ಚಾಟನೆಗೊಂಡಂಥ ರಾಜಕಾರಣಿ ಅಂದರೆ ರಾಜಕಾರಣಿ ಮಾತ್ರವಲ್ಲ, ಅವರು ಇವತ್ತು ಹಿಂದೂ ಧರ್ಮದಲ್ಲಿ ಇವತ್ತು ಅತ್ಯಂತ ಮುಖ್ಯವಾಗಿ ಹಿಂದುತ್ವವನ್ನು ಸರಳ ರೀತಿಯಾಗಿ ನಡೆಸ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಉನ್ನತವಾದ ರಾಜಕಾರಣಿ ಮತ್ತು ಹಿಂದೂ ಯಾವ ರೀತಿಯಾಗಿ ಇರಬೇಕು ಅನ್ನೋದು ತಿಳಿಸ್ಕೊಡಂಥ ಅತ್ಯುನ್ನತ ರಾಜಕಾರಣಿ ಇವತ್ತು BJP ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಇವತ್ತು ಬೇರೆ ರೀತಿಯಾದಂಥ ರಾಜಕಾರಣಿಗಳು BJPಯಿಂದ ಉಚ್ಚಾಟನೆ ಆದರೂ ಈ ರೀತಿಯಾದಂಥ ಜನ ಬೆಂಬಲ ಸಿಕ್ಕಿಲ್ಲ. ಬಟ್ ಇವತ್ತು ಬಸವನಗೌಡ ಯತ್ನಾಳ್ ಅನ್ನುವಂಥ ರಾಜಕಾರಣಿಗೆ ಎಷ್ಟೊಂದು ಜನ ಬೆಂಬಲ ಸಿಗ್ತಾ ಇದೆ. ಸೊ ಆ ಕುರಿತಾಗಿ ತಾವುಗಳು ಏನು ಮಾತಾಡ್ತೀರ ನೋಡಿ. ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ಉತ್ತರ ಕರ್ನಾಟಕ ಅನ್ನತಕ್ಕಂಥದ್ದು ಒಂದು ಭವ್ಯವಾದ ಅಖಂಡವಾದ ಮತ್ತು ಹಿಂದೂ ಸಾಮ್ರಾಟ ಇರ್ತಕ್ಕಂಥ ಎಲ್ಲ ಒಂದಕ್ಕಿಂತ ಒಂದು ಹಿಡಿದು ಕತ್ತಿದ್ದಂಗೆ ಇದಾವೆ. ಈ ಬಸವನಗೌಡ ಆಗಿರ್ಬೋದು, ಇವತ್ತಿನ ದಿವಸ ಲಕ್ಷ್ಮಣ ಸವದಿ ಆಗಿರ್ಬೋದು, ಇವತ್ತಿನ ದಿವಸ ಘಟಾನುಘಟಿಗಳಿದ್ದಾರೆ. ಎಲ್ಲಿ ನಮ್ಮದು ಅಧಿಕಾರ ಅಲ್ಲಿ ಕಳೆದು ಹೋಗುತ್ತೋ, ಇಲ್ಲಿ ಉತ್ತರ ಕರ್ನಾಟಕ ಬೆಳೀತದೋ ಅನ್ನತಕ್ಕಂಥ ಒಂದು ಸಂಕುಚಿತ ಭಾವನೆಯಿಂದ ಅವರು ಈ ಥರ ಮಾಡಿರ್ಬೋದು. ಮತ್ತು ಇದು ಒಂದು ಕುಟುಂಬದ ರಾಜಕಾರಣವನ್ನು ಇವತ್ತಿನ ದಿವಸ ಅದನ್ನು ತಡೆದು ಹಾಕಿ ಜನಸಾಮಾನ್ಯರಿಗೆ ತಲುಪುವಂಥದ್ದು, ಜನಸಾಮಾನ್ಯರಿಗೆ ಎಲ್ಲವೂ ಅನುಕೂಲತೆಗಳನ್ನು ಸಿಗುವಂಥದ್ದು. ಅದರಲ್ಲೂ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿ ಆ ಕಡೆ ಭಾಗ ನೋಡಿದ್ರೆ ಈ ಕಡೆ ಭಾಗ ಉತ್ತರ ಕರ್ನಾಟಕದೊಳಗೆ ಯಾವುದೂ ಆ ಕಡೆ ಇರ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಆ ಕಡೆ ಸವಲತ್ತುಗಳಾಗಿರ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಅದಕ್ಕಾಗಿ ಉತ್ತರ ಕರ್ನಾಟಕವನ್ನು ಬೆಳೆಸುವಂಥ ಪ್ರಯತ್ನ ಈ ಥರ ಲಕ್ಷ್ಮಣ ಸವದಿ ಅವ್ರಿಗೆ ಆಗಿರ್ಬೋದು, ಅಥವಾ ಈಗ ನೋಡಿ ಈಗ ಉಚ್ಚಾರಣೆಗೊಂಡಂಥ ಇವರು ಬಸವನಗೌಡ ಯತ್ನಾಳ್ ಆಗಿರ್ಬೋದು. ಯತ್ನಾಳ್ ಅವ್ರು ಹೆಂಗಪ್ಪ ಅಂದ್ರೆ ಪೈರ್ ಬ್ರ್ಯಾಂಡ್ ಅಂತ ಬಿರೋದ. ಪೈರ್ ಬ್ರ್ಯಾಂಡ್ ಅಂತಂದ್ರೆ ಏನು? ಪೈರ್ ಅಂದರೆ ಬೆಂಕಿ. ಇನ್ನು ಬೆಂಕಿ ಇದನ್ನು ಹೊರಗೆ ಹಾಕಿದಾರ, ಇದು ಬೆಂಕಿ ಇಷ್ಟಕ್ಕೆ ಆರಂಗಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಇವರಿಂದ ಮಠ ಮಾನ್ಯಗಳಿದಾವೆ, ಹಿಂದೂ ಹುಲಿಗಳಿದಾವೆ, ಅಖಂಡ ಹಿಂದೂ ಸಂಘಟನೆಗಳಿದಾವ, ಬಜರಂಗದಳಾಗಿರ್ಬೋದು, ಶಿವಸೇನೆ ಆಗಿರ್ಬೋದು, ಅಥವಾ ಹಿಂದೂಗಳಾಗಿರ್ಬೋದು, ಎಲ್ಲರೂ ಇರೋದ್ರಿಂದ ಇವರಿಗೆ ದೊಡ್ಡ ಹೊಡೆತ ಆಗುತ್ತೆ. ಯಾಕಂದ್ರೆ ಇದು BJP ಅಂತಂದರೆ ನಮಗೂ ಒಂದು ನೋವು ಆಗ್ತದೆ. ನೋಡಪ್ಪ, ನಮ್ಮ ಮನೆಯೊಳಗಿಂತಹ ನೋವು ನಾವು ಅನುಭವಿಸ್ಬೋದಾಗುತ್ತೆ. ಅದಕ್ಕಾಗಿ ಇವಾಗ ಇವರನ್ನು ಹೊರಗೆ ಹಾಕದೆ ಇಂಥವ್ರನ್ನೆಲ್ಲ ಒಳಗಿಟ್ಕೊಂಡು ರಾಜ್ಯವನ್ನು ಸುಭಿಕ್ಷವಾಗಿ ನಡೆಸ್ಕೊಂಡು ಹೋಗುವಂಥದ್ದು ಇವರಲ್ಲಿ ಬರಬೇಕು. ಇವರು ಅದನ್ನು ಮಾಡಬೇಕು. ಮತ್ತು ಇವತ್ತರ ಇವರು ಬೆಳೆದವರೆಲ್ಲ ನೀವು ಬಿಟ್ಬಿಟ್ಟು ಹೊಂಟ್ರ ಅಂತವ್ರು ಇವರು ಮುಂದೊಂದು ದಿವಸ BJP ಅನ್ನತಕ್ಕಂಥ ಪದ ಅಳಿಸಿ ಹಾಕುವಂಥ ಪ್ರಯತ್ನ ಇಂದು ಮಾಡ್ತಾ ಇದ್ದಾರೆ. ಹಿಂದೆಲ್ಲ ತಯಾರಾಗಿದ್ದಾವೆ. ಅದನ್ನು ತಡೆದು ಹಾಕಿ ಈ BJP ಅನ್ನತಕ್ಕಂಥ ಶಕ್ತಿಯನ್ನು ಕಟ್ಟಿ ಹಾಕಬೇಕು ಅನ್ನೋಂಥ ಕಟ್ಟಿ ಬೆಳೆಸ್ಬೇಕು ಅನ್ನತಕ್ಕಂಥ ಭಾವನೆ ಅವರಲ್ಲಿ ಮೂಡಬೇಕು. ಅಕಸ್ಮಾತ್ ಈ ಭಾವನೆ ಅವರಲ್ಲಿ ಮೂಡಲಿಲ್ಲಪ್ಪ ಅಂತಂದರೆ ಮುಂದೊಂದು ದಿವಸ
ಉತ್ತರ ಕರ್ನಾಟಕದ ಬೇರೆ ರಾಜ್ಯ ಇದ್ರ ಬೇರೆ ರಾಜ್ಯ ಹಾಗೂ ಸ್ವಭಾವಗಳು ಇದಾವೆ. ಅದಕ್ಕಾಗಿ ಅಂಥವ್ರನ್ನ ಹೊರಗೆ ಹಾಕದೆ ಆ ಪಕ್ಷದೊಳಗೆ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನದೊಳಗೆ ಎಲ್ಲ ಹಿಂದೂ ಹುಲಿಗಳನ್ನು ಹಿಂದೂ ರಾಜ್ಯ ಮಾಡಬೇಕು ಅನ್ನತಕ್ಕಂಥ ಭಾವನೆ ನಮ್ಗದ. ಅವರಿಂದ ಮಠಮಾನ್ಯಗಳದಾವ, ಹಿಂದೂ ಸಂಘಟನೆಗಳದಾವ, ಆಮೇಲೆ ಬಜರಂಗ ದಳ ಇವೆಲ್ಲ ಹಿಂದೂ ಇರೋದ್ರಿಂದ ಅವ್ರಿಗೇನು ಲಾಸ್ ಇಲ್ಲ, ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ಹೊರತಾಗಿ ಅವರು ವೈಯಕ್ತಿಕವಾಗಿ ಏನೋ ಲಾಸ್ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಧನ್ಯವಾದಗಳು. ಮತ್ತೊಬ್ಬ ಕಾರ್ಯಕರ್ತರನ್ನ ಮಾತಾಡ್ಸೋಣ. ಈಗಿನ ಕಾಲದಲ್ಲಿ ಅಥವಾ ಈಗಿನ ಘಟ್ಟದಲ್ಲಿ ಪಕ್ಷಾತೀತವಾಗಿಯೋ ಅಥವಾ ರಾಜಕಾರಣಿಯಾಗಿಯೋ ಅಥವಾ ಒಂದು ಹಿಂದುತ್ವದ ಒಬ್ಬ ದಿಟ್ಟ ಹೋರಾಟಗಾರನಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಕೇಳೋಣ ಬನ್ನಿ. ಸರ್, ಈಗ ಯತ್ನಾಳ್ ಅವ್ರ ಬಗ್ಗೆ ತಮಗೆಲ್ಲ ಗೊತ್ತಿರುವ ಅಭಿಪ್ರಾಯಗಳೈತಿ. ತಮ್ಮ ಈ ಹೋರಾಟ ಏನಾದರೂ ಮತ್ತೆ ಅವರು ಬಿ ಜೆ ಪಿಯಲ್ಲಿ ತೆಗೆದುಕೊಳ್ಳಿಲ್ಲ ಅಂದ್ರೆ ಮುಂದಿನ ನಡೆ ಏನಾಗಿರುತ್ತೆ ನಿಮ್ದು? ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಲ್ಲಿ, ಬಿ ಜೆ ಪಿ ಮತದಾರರಲ್ಲಿ ಭಾಳ ಒಂದು ಭಯಾನಕವಾದಂಥ ಒಂದು ಭಯ ವಾತಾವರಣ ಹುಟ್ಟಿಬಿಟ್ಟೈತ್ರಿ. ಯಾಕಂತ ಹೇಳಿದ್ರೆ ಬಿ ಜೆ ಪಿ ನಿಂತಿರೋದು 90% ಹಿಂದುತ್ವ ಆಧಾರದ ಮೇಲೆ ಪಕ್ಷ ಐತ್ರಿ. ಇವತ್ತು ಹಿಂದುತ್ವದ ಆಧಾರ ಮೇಲೆ ಹಿಂದುತ್ವ ಪ್ರತಿಪಾದಿಸುವಂಥ ನಾಯಕರನ್ನು ದಿನದಿಂದ ದಿನಕ್ಕೆ ಪ್ರತಿಯೊಬ್ಬರನ್ನ ಯಾರು ಸ್ವಲ್ಪ ಹಿಂದುತ್ವದ ಬದ್ದಲ ಗಟ್ಟಿಯಾಗಿ ದನಿ ಎತ್ತಾರೋ, ಕರ್ನಾಟಕದಾಗ ಯಾರು ಸ್ವಲ್ಪ ಮುಂದೆ ಬರುವಂಥ ಯೋಚನೆ ಅಂತ ಇರ್ತೈತಿ ಬೆಳೆಯುವಂಥವ್ರದ್ದು, ಅವ್ರನ್ನ ಏನರ ಮಾಡಿಸಿಂದ ಕಟ್ಟಿ ಹಾಕಿ ತುಳಿಯುವಂಥ ಲಕ್ಷಣ ಪ್ರವೃತ್ತಿ ಈ ಅಪ್ಪ ಮಕ್ಕಳಲ್ಲಿ ಬಂದೈತೆ ರೀ. ಹೀಗಾಗಿ ಪ್ರತಿ ನಮ್ಮ ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿ ಮತದಾರರಲ್ಲಿ ಭಾಳ ಭಯ ಹುಟ್ಟಿಬಿಟ್ಟೈತೆ ರೀ. ಯಾವ ರೀತಿ ಏನು ಮಾಡಬೇಕು ಏನಿಲ್ಲ ಎಲ್ಲ ಹಿಂದೂ ನಾಯಕರನ್ನು ದಿನ ತಿಳ್ಕೊತಾದ್ರಂದ್ರೆ ಈ ಹಿಂದುತ್ವ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಎಲ್ಲರಲ್ಲಿ ಕಾಣ್ಲತ್ತೈತೆ ರೀ. ಅದಕ್ಕಾಗಿ ಈ ಹಿಂದುತ್ವದ ನಾಯಕರು ಕೆಲವೊಂದು ದೊಡ್ಡ ಪ್ರಮಾಣದ ನಾಯಕರಿದ್ದಾರೆ. ಅವರು ಇದ್ರೊಳಗೆ ಸ್ವಲ್ಪ ಮಧ್ಯಸ್ಥಿಕೆ ವಹಿಸಿ ಇಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಯನ್ನು ಪಕ್ಕ ಗಮನಿಸಿ ಗಟ್ಟಿ ದನಿ ಮಾಡಿ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಈ ಬಿ ಜೆ ಪಿ ರಾಜ್ಯದಾಗ ಬಿ ಜೆ ಪಿ ಹೈಕಮಾಂಡ್ ಏನೈತೆ ಐತಲ್ಲ ಇವ್ರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತೇಳಿ ನಮ್ಮ ಎಲ್ಲರೂ ಒಂದು ಆಗ್ರಹ ಐತ್ರಿ ನೋಡಿ. ಓಕೆ ಸರ್, ಖಂಡಿತವಾಗ್ಲೂ ಮತ್ತು ಬೇರೆ ರೀತಿಯಾದಂಥ ಸ್ವರೂಪವನ್ನು ಪಡ್ಕೋತಾ ಇದೆ ಕುಟುಂಬ ರಾಜಕಾರಣದಿಂದ. ಸರ್, ತಮ್ಮ ಅಭಿಪ್ರಾಯ ಏನಾಗೈತಿ? ಏನು ಇವತ್ತು ಮಾಜಿ ಸಚಿವರು ಕೇಂದ್ರದಲ್ಲಿ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಸನಗೌಡ ಯತ್ನಾಳರವರನ್ನು ಇವತ್ತು ಉಚ್ಚಾಟನೆ ಏನು ಮಾಡಿದ್ದಾರೆ ಬಿ ಜೆ ಪಿ ಅವರು, ಇವತ್ತು ಅದನ್ನು ಮರುಪರಿಶೀಲನೆ ಮಾಡಬೇಕು. ಯಾಕೆ ಮರುಪರಿಶೀಲನೆ ಮಾಡಬೇಕಂದ್ರೆ ಇವರು ರಾಜ್ಯದಿಂದ ಇರ್ತಕ್ಕಂಥವ್ರು ಕೆಲವೊಬ್ಬರು ಚಾಡ ಹೇಳಿ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಗೆ ಕೇಂದ್ರದವ್ರಿಗೆ ಹೇಳಿ ಇಲ್ಲಿ ರಾಜ್ಯದವರು ಅವರನ್ನು ಹೊರಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಯಾಕೆ ಹೊರಗೆ ಹಾಕಿದ್ರು ಅಂದ್ರೆ ಇವರು ಬಸನಗೌಡ ಯತ್ನಾಳ್ ಸಾವ್ಕಾರ ಅವರು ಏನು ಮಾಡಿದ್ದಾರೆ ಅಂದ್ರೆ ಅವರು ಕುಟುಂಬ ರಾಜಕಾರಣದವರಲ್ಲ. ಈಗ ಮತ್ತೆ ಇಲ್ಲಿ ರಾಜ್ಯದಲ್ಲಿ ಏನಾಗಿತ್ತು ಅಂದರೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದವರು, ಅವರ ಮಕ್ಕಳನ್ನು ಸಂಸದನ್ನು ಮಾಡಿದವರು, ಮತ್ತವರನ್ನ ಎಮ್ ಎಲ್ ಎ ಆದವರು, ರಾಜ್ಯಾಧ್ಯಕ್ಷರಾದವರು, ಒಂದೇ ಕುಟುಂಬದ ಮೇಲೆ ನಿಂತಿರಲ್ಲ ಇವತ್ತು ನಮ್ಮ ಬಿ ಜೆ ಪಿ. ಹೀಗಾಗಿ ಕುಟುಂಬ ರಾಜಕಾರಣ ಇವತ್ತು ಹೋಗಬೇಕಾದ್ರೆ ಬಸನಗೌಡ ಯತ್ನಾಳರಂಥವ್ರನ್ನ ಇವತ್ತು ಮರುಪರಿಶೀಲನೆ ಮಾಡಿ ಅವರನ್ನು ಪಕ್ಷಕ್ಕೆ ತಗೋಬೇಕು ಅನ್ನೋಂಥದ್ದು ನಾವು ಆಗ್ರಹ ಮಾಡ್ತೀವಿ ಜಮಖಂಡಿಯಿಂದ. ಮತ್ತು ಏನು ಇವತ್ತು ಏನಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಅನ್ವಯಿಸ್ತಕ್ಕಂಥದ್ದು ಒಂದು ಏನಂದರೆ ಅವತ್ತಿನ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ಏನು ಮಾತಾಡ್ತಿದ್ರು, ನಮಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥ ಸಿದ್ಧಾಂತದ ಮೇಲೆ ನಿಂತಿರ್ತಕ್ಕಂಥ ಪಾರ್ಟಿ ಅಂತೇಳಿ ಅವತ್ತು ಹೇಳಿದ್ರು. ಅದು ಇವತ್ತು ನಮ್ಮ ಬಿ ಜೆ ಪಿಯಲ್ಲಿ ಕಾಣ್ತಾ ಇಲ್ಲ. ಅದಕ್ಕಾಗಿ ಇವತ್ತೇನಾದರೂ ನಾವು ಮತ್ತೆ ಪಕ್ಷ ಏನಾದರೂ ಸದೃಢವಾಗಿ ಬೆಳಿಬೇಕು ಅಂದರೆ ಇವತ್ತು ಬಿ ಜೆ ಪಿ ನಿಂತಿದೆ ಹಿಂದುತ್ವದ ಮೇಲೆ. ಹೀಗಾಗಿ ಹಿಂದುತ್ವ ಇರ್ತಕ್ಕಂಥ ಯಾರು ಬೆನ್ನಿಗಿದಾರ ಅವ್ರನ್ನ ಪಕ್ಷದಿಂದ ಹೊರಗಡೆ ಹಾಕ್ತಕ್ಕಂಥ ಕೆಲಸ ಮಾಡಿದರೆ ಇವತ್ತು ಪಕ್ಷ ಉಳಿದಿಲ್ಲ. ಪಕ್ಷ ಉಳಿಬೇಕು ಅಂದರೆ ಇವತ್ತು ಬಸನಗೌಡ ಯತ್ನಾಳ್ ಪಾಟೀಲ್ ಅಂತವರನ್ನ ಮತ್ತೆ ಪಕ್ಷಕ್ಕೆ ತಗೊಂಡು ಅವರನ್ನು ಸ್ವಾಗತ ಮಾಡ್ಕೋಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಖಂಡಿತವಾಗ್ಲೂ ಈಗ ಏನು ಪಕ್ಷದ ಮತ್ತೆ ಉಚ್ಚಾಟನೆ ಆದಂಥ ರಾಜಕಾರಣಿ ಯತ್ನಾಳ್ ಅವರನ್ನು ಮತ್ತೆ ಪಕ್ಷಕ್ಕೆ ಮರು ತಗೋಬೇಕು. ಜೊತೆಗೆ ಕುಟುಂಬ ರಾಜಕಾರಣ ಹಿನ್ನೆಲೆಯಿಂದ ಇವತ್ತೊಂದು ಹಿಂದುತ್ವಕ್ಕೆ ಧಕ್ಕೆ ಬರುವಂಥ ಒಂದು ನಡೀತಾ ಇರುವ ಕೃತ್ಯಗಳಿಗೆ ಇವತ್ತೊಂದು ಜನ ಬೆಂಬಲ ಹಲವಾರು ರೀತಿಯಾದಂಥ ನಡೀತಾ ಇದೆ. ಇವತ್ತು ರಾಜ್ಯಾದ್ಯಂತ ಆಗಲಿ ಅಥವಾ ರಾಷ್ಟ್ರೀಯ ಆದ್ಯಂತ ಆಗಲಿ ಒಬ್ಬ ಉನ್ನತವಾದ ವ್ಯಕ್ತಿಗೆ
ಪ್ರತಿಯೊಬ್ಬ ಇವ್ರಿಗಂತ ಅಲ್ಲ, ಪ್ರತಿಯೊಬ್ಬ ಉನ್ನತವಾದ ಹಿಂದೂ ವ್ಯಕ್ತಿಗಳಿಗೆ ಬೇರೆ ರೀತಿಯಾದಂಥ ಮೋಸಗಳು ನಡೀತಾ ಇದೆ. ಸೊ ಅದನ್ನಾಗಿ ಮೇಲ್ಮುಖವಾಗಿ ಇವತ್ತು ಯತ್ನಾಳ್ ಅವ್ರಿಗೆ ಆಗಿರ್ಬೋದು, ಭಾರಿ ಒಂದು ಬಿ ಜೆ ಪಿಗೆ ಆಗಿರ್ಬೋದು ಅಥವಾ ಹಿಂದುತ್ವಕ್ಕೆ ಕಡಿಮೆ ಅಲ್ಲ ಇನ್ನೂ ಹೆಚ್ಚಾಗ್ಬೋದು ಅನ್ನೋ ಪ್ರತಿಕ್ರಿಯೆಯಲ್ಲಿ ಜನ ಬೆಂಬಲ ಕೊಡ್ತಾ ಇದೆ. ಅದರ ಬದಲಾಗಿ ಇವತ್ತು ಬೇರೆ ಆದಂಥ ರಾಜಕಾರಣಿಗಳಿಗೆ ತಮ್ಮ ಅಭಿಪ್ರಾಯಗಳು ಏನನ್ಸ್ಬೋದು? ಸಾಮಾನ್ಯ ಕಾರ್ಯಕರ್ತರಿಗೆ ಹಾಗೂ ದೊಡ್ಡ ದೊಡ್ಡ ಹಿಂದೂ ಕಾರ್ಯಕರ್ತರು, ಹಿಂದೂಗಳನ್ನ ಯಾರು ಸಪೋರ್ಟ್ ಮಾಡ್ಕೊತ ಬರ್ತಾರೆ ಅಂಥವ್ರಿಗೆಲ್ಲ ಇವರು BJP ಪಾರ್ಟಿಯವರು ತಮ್ಮ ಸಿದ್ಧಾಂತನ ಮರೆತು ತಮ್ಮ ಅಧಿಕಾರಕ್ಕೋಸ್ಕರ ಅವ್ರನ್ನೆಲ್ಲರನ್ನೂ ಹಿನ್ನಡೆ ಆಗುವಂಥ ಕೆಲಸ ಮಾಡಾಕತ್ತಾರ. ಅವ್ರನ್ನೆಲ್ಲರನ್ನೂ ಉಚ್ಚಾಟನೆ ಮಾಡೋದು, ಈ ರೀತಿ ಅನ್ಯಾಯ ಮಾಡಾಕತ್ತಾರ. ಈಗ ನಮ್ಮ ಉತ್ತರ ಕರ್ನಾಟಕದ ಹುಲಿ ಬಸನಗೌಡ ಯತ್ನಾಳ್ ಅವ್ರನ್ನ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾರ. ಅದಕ್ಕಾಗಿ ದಯವಿಟ್ಟು ಅವರಲ್ಲಿ ವಿನಂತಿ ಮಾಡ್ಕೋತೀವಿ, ಅವರನ್ನು ಈಗ ದಯಮಾಡಿ ಅವರನ್ನು ಪಾರ್ಟಿಗೆ ವಾಪಸ್ ಕರ್ಕೋಬೇಕು. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರನ್ನಾಗಿ ಮಾಡಬೇಕು. ಅವ್ರನ್ನ ಒಂದು ಪರಿಸ್ಥಿತಿ ಒಳಗೆ ಮಾಡಲಿಲ್ಲ ಅಂದ್ರೆ ಎಲ್ಲ ನಾವು ಹಿಂದೂ ಕಾರ್ಯಕರ್ತರು ಅವ್ರ ಬೆನ್ನಿಗಿರ್ತೀವಿ. ಅವರಿಗೆ ಒಂದು ವೇಳೆ ಹೊಸ ಪಕ್ಷನ ಕಟ್ಟುವಂಥ ಪ್ರಸಂಗ ಬಂದ್ರೆ ಅವ್ರಿಗೆ ನಾ ಮಲ್ಲಿಕಾರ್ಜುನ ಬಾಡ್ಗಿ ಹೇಳೋದು ಏನಪ್ಪ ಅಂತಂದ್ರೆ ಅವ್ರಿಗೆ ₹1,00,000 ಅವ್ರಿಗೆ ದೇಣಿಗೆ ಕೊಡ್ತೀನಿ. ಇನ್ನು BJP ಒಳಗೆ ಕರ್ನಾಟಕದಾಗ BJP ಇಲ್ಲದಂತಾಗಿ ನೀವು ಮಾಡೋದಕ್ಕೆ ಎಲ್ಲ ನೀವು ಹಿರಿಯ ಎಲ್ಲ ನಾಯಕರ ಕಾರಣರಾಕಿರಿ. ಅದಕ್ಕಾಗಿ ದಯಮಾಡಿ ಯತ್ನಾಳ್ ಗೌಡ್ರನ್ನ ಅವರನ್ನು ಗೌರವಿತವಾಗಿ ವಾಪಸ್ ಪಾರ್ಟಿಗೆ ಕರ್ಕೊಂಡು ಅವ್ರನ್ನ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನಾಗಿ ನೀವು ಮಾಡಿದರೆ ಮುಂದಿನ 28ರ ಚುನಾವಣೆಯಲ್ಲಿ ದಯಮಾಡಿ ಕರ್ನಾಟಕ ರಾಜ್ಯದಾಗ BJP ಗೌರ್ಮೆಂಟ್ ಬರ್ತೈತೆ ತಂದು ತಮ್ಮನ್ನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀನಿ. ದಯಮಾಡಿ ಅವರನ್ನು ವಾಪಸ್ ತಗೋರಿ, ಇಲ್ಲದಿದ್ದರೆ ನಿಮ್ಮ ಪರಿಣಾಮ ನೆಟ್ಟಗಾಗೋದಿಲ್ಲ. ಧನ್ಯವಾದಗಳು. ಇವತ್ತಿಯ ಮುಖಂಡರುಗಳು ಪ್ರತಿಯೊಂದು ಹಂತದಲ್ಲಿನೂ ಅವರವರ ಅಭಿಪ್ರಾಯಗಳ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ಇವತ್ತು ಕುಟುಂಬ ರಾಜಕಾರಣ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಸಚಿವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ, ಜೊತೆಗೆ ಒಂದು ವೇಳೆ ಏನಾದರೂ ಪಕ್ಷದಲ್ಲಿ ಮತ್ತೆ ಕರೆದುಕೊಳ್ಳಲಿಲ್ಲ ಅಂದರೆ ಯತ್ನಾಳ್ ಅವರು ಮತ್ತೆ ಏನಾದರೂ ಪಕ್ಷ ಕಟ್ಟಕ್ಕೆ ಮುಂದಾದರೆ ನಾವು ಕೂಡ ಸಹಾಯ ಮಾಡ್ತಾನೆ ಅನ್ನುವ ಒಬ್ಬ ಉನ್ನತ ಅಭಿಮಾನಿ ಆಗಿರ್ಬೋದು ಅಥವಾ ಒಬ್ಬ ಕಾರ್ಯಕರ್ತರಾಗಿರ್ಬೋದು ಅನ್ನೋ ರೀತಿಯಾಗಿ ಮಾತಾಡಿದ್ರು. ಇನ್ನೊಬ್ಬರು ಹಿಂದುತ್ವ ಮುಖಂಡರು ಮತ್ತು ಒಂದು ಎಲ್ಲ ರೀತಿಯಾದಂಥ ಒಳಗಂಟ ಮನೋಭಾವನೆ ಇರುವಂಥ ಒಬ್ಬ ವ್ಯಕ್ತಿ ಅವರನ್ನು ಇವತ್ತು ಕೂಡ ಅವರ ಅಭಿಪ್ರಾಯ ಮತ್ತು ಬೆಳವಣಿಗೆಯನ್ನು ಯಾವ ರೀತಿಯಾಗಿ ಮುಂದಿನ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದು ಮಾತಾಡ್ಸೋಣ ಬನ್ನಿ. ಆತ್ಮೀಯರೇ ನಮಸ್ಕಾರ. ಭಾಳ ವಿಶೇಷವಾಗಿ ಇಲ್ಲಿಯವರೆಗೆ ಅನೇಕ ಜನ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದರು ಮತ್ತು ರಾಜಕೀಯ ಜೀವನದ ಬಗ್ಗೆ ಮಾತಾಡಿದರು, ರಾಜಕಾರಣಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಷಯವನ್ನು ಮಾತಾಡಿದರು. ಆದರೆ ಇವತ್ತಿನ ದಿವಸ ಒಬ್ಬ ನಾವು ಧಾರ್ಮಿಕ ವ್ಯಕ್ತಿಯಾಗಿ ರಾಜಕಾರಣದಲ್ಲಿಯೂ ಧರ್ಮ ಕಾರಣ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ ಯತ್ನಾಳ್ ಅವ್ರದ್ದು. ಯಾಕಪ್ಪ ಅಂತಂದರೆ ಗುಡಿ ಗುಂಡಾರಗಳು, ಮಸ್ಜಿದ್ಗಳು, ಚರ್ಚ್ಗಳು ಈ ನಮ್ಮ ಸಮಾಜದೊಳಗೆ ನಾನಾ ರೀತಿ ಶ್ರದ್ಧಾ ಕೇಂದ್ರಗಳದಾವೆ. ಅದರಲ್ಲಿ ಹಿಂದುತ್ವದ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ಗುಡಿ ಗುಂಡಾರಗಳು, ಮಠಮಾನ್ಯಗಳಿಗೆ ಏನಾದರೂ ಧಕ್ಕೆ ಆಯ್ತಪ್ಪ ಅಂತಂದ್ರೆ ಅವುಗಳ ರಕ್ಷಣೆಗೋಸ್ಕರ ಸದನದಲ್ಲಿ ಯಾವುದೇ ರೀತಿ ಭಯ ಇಲ್ಲದೆ ಧ್ವನಿ ಎತ್ತಕ್ಕಂಥ ವ್ಯಕ್ತಿತ್ವ ಯಾವುದಾದ್ರೂ ಇತ್ತಪ್ಪ ಅಂತಂದ್ರೆ ಅದು ಯತ್ನಾಳ್ ಗೌಡ್ರು. ಹಾಗಾಗಿ ನಾನು ಧರ್ಮ ಕಾರಣದಿಂದಾಗಿ ಅವ್ರಿಗೆ ಗೌರವಿಸ್ತೇನೆ, ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ವಿನಂತಿಯನ್ನು ಮಾಡ್ಕೊತೇನೆ. ಏನಪ್ಪ ಅಂತಂದರೆ ಅನೇಕ ರಾಜಕಾರಣಿಗಳು ನೋಡಿದ್ದೇವೆ ನಾವು, ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ನಂಬಿದವರು ಚೆನ್ನಾಗಿರಬೇಕು ಅಂತಕ್ಕಂಥ ಇವತ್ತಿನ ವಾತಾವರಣದೊಳಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ರಕ್ಷಣೆಗೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅಷ್ಟೇ ಅಲ್ಲ, ಹಿಂದೂಗಳ ಪವಿತ್ರವಾಗಿರ್ತಕ್ಕಂಥ ಪ್ರಾಣಿಯಾಗಿರ್ತಕ್ಕಂಥ ಪವಿತ್ರ ಭಾವದಿಂದ ಕಾಣ್ತಕ್ಕಂಥ ಪ್ರಾಣಿ. ಎಲ್ಲ ಪ್ರಾಣಿಗಳಲ್ಲಿಯೂ ನಾವು ದಯವನ್ನು ಕಾಣ್ತೇವೆ. ಅದರಲ್ಲೂ ವಿಶೇಷವಾಗಿ ಗೋವಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಮ್ಮ ಪೂರ್ವಜರು ಕೊಟ್ಟಾರ. ಅಂತಹ ಗೋ ರಕ್ಷಣೆ ಮಾಡುವುದರೊಳಗೆ ಯತ್ನಾಳ್ ಗೌಡರು ಅಗ್ರಗಣ್ಯರು. ಯಾಕಪ್ಪ ಅಂತಂದರೆ ಉದಾಹರಣೆಗೆ ವಿಜಯಪುರ ನಗರಕ್ಕೆ ನೀವು ಹೋಗಿ ಏನಾದರೂ ಅವ್ರ ಗೋಶಾಲೆ ನೋಡಿದ್ರಪ್ಪ ಅಂತಂದರೆ ಆ ಗೋಶಾಲೆ ಒಳಗೆ ಸಾವಿರಾರು ಆಕಳಗಳನ್ನು ಸಲುಹಿ ಅವುಗಳ ರಕ್ಷಣೆಯನ್ನು ಮಾಡ್ತಕ್ಕಂಥ ಕಾರ್ಯ ಮಾಡಕತ್ತಾರ. ಅಂತಹ ವ್ಯಕ್ತಿತ್ವದ ವ್ಯಕ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಉದ್ದೇಶ. ಇವತ್ತಿನ ದಿವಸ ರಾಜಕಾರಣದಿಂದ ಕೆಲವೊಂದಿಷ್ಟು ಜನ ಬಂದಿರ್ಬೋದು, ಜಾತಿ ಅಭಿಮಾನವನ್ನು ಇಟ್ಕೊಂಡು ಕೆಲವೊಂದಿಷ್ಟು ಜನ ಬಂದಿರ್ಬೋದು. ಆದರೆ ನಾವೆಲ್ಲ ಬಂದಿರತಕ್ಕಂಥ ಉದ್ದೇಶ ಧರ್ಮದ ರಕ್ಷಣೆಗೆ ಇವರ ಅವಶ್ಯಕತೆ ಇದೆ. ಧಾರ್ಮಿಕ ಮನೋಭಾವನೆಗಳಿಗೆ ಧಕ್ಕೆ ಆದಾಗ ಸದನದಲ್ಲಿ ಇದರ ಬಗ್ಗೆ ಅವರು ಧ್ವನಿ ಎತ್ತಾರೆ. ಅಥವಾ ಧ್ವನಿ ಎತ್ತಕ್ಕಂಥ ವ್ಯಕ್ತಿತ್ವ ಬೆಳಿಬೇಕು, ಅಂಥ ವ್ಯಕ್ತಿತ್ವಕ್ಕೆ ಅನ್ಯಾಯ ಆಗಬಾರ್ದು ಅಂಥೇಳಿ ಇದಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ದೇವೆ ಹೋರಾಟಕ್ಕೆ. ಖಂಡಿತ ಮತ್ತೆ ಭಾರತ್ ಮಾತಾ ಕಿ. ನಾವು ಇವತ್ತು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಕ್ಕಾಗಿ ಹಾಗೂ BJP ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ನಾವು ಹಿಂದೂ ಕಾರ್ಯಕರ್ತರು
ಒಂದು ಜಮಖಂಡಿ ತಾಲೂಕಿನ ಒಂದು ಗ್ರಾಮದಿಂದ ಬಂದಂಥವ್ರು. ನಮಗೆ ಹಿಂದೂ ಧರ್ಮ ರಕ್ಷಣೆಗಾಗಿ ಹಾಗೂ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ಬಸವನಗೌಡ ಪಾಟೀಲ್ ಅಂತ ಹುಲಿಗಳು ನಮ್ಮ ದೇಶದಲ್ಲಿ ಬೇಕಾಗಿದೆ. ಅಂಥ ಹುಲಿಗಳನ್ನು ನೀವು ಭಾರತೀಯ ಜನತಾ ಪಾರ್ಟಿಯಿಂದ ಕಿತ್ತು ಹೊರಗೆ ಹಾಕಿದರೆ ನಮ್ಮ ಧರ್ಮ, ನಮ್ಮ ರಾಷ್ಟ್ರ ಉಳಿಯೋದು ಭಾಳ ಕಷ್ಟ ಆಗುತ್ತದೆ. ಆ ಕಾರಣಕ್ಕಾಗಿ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಜೊತೆಗೆ ರಾಜ್ಯದ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡಿದ್ದನ್ನು ಮತ್ತೊಮ್ಮೆ ಪುನಃ ಪರಿಶೀಲನೆ ಮಾಡಿ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಜೊತೆಗೆ ಒತ್ತಾಯ ಕೂಡ ಮಾಡ್ತಾ ಇದ್ದೇವೆ. ಅಕಸ್ಮಾತ್ ನೀವು ಅವರನ್ನು ಗೌರವದಿಂದ ಮತ್ತೊಮ್ಮೆ ಮರು ಸೇರ್ಪಡೆ ಮಾಡದೇ ಹೋದರೆ ಮುಂದುವರುವ ಸಮಯದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಂತ ಆಗುತ್ತದೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಬೆಳವಣಿಗೆಯನ್ನ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಾರೆ ಜನ ಬೆಂಬಲವನ್ನು ಮತ್ತೆ ಕಾದು ನೋಡೋಣ. ನಮಸ್ಕಾರ, ನಿಮ್ಮ ಮಂಜುನಾಥ್ ಜಿಕೆ. ಧನ್ಯವಾದಗಳು.